ಪಾಪಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಮಾತುಗಳು ಪ್ರತಿಯೊಬ್ಬನ ಮನಸ್ಸಲ್ಲೂ ಕೂಡ ಈಗಲೂ ಕೂಡ ಇದೆ. ಇದರ ನಡುವೆ ಭಾರತದ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನವನ್ನ ಬೆಂಬಲಿಸಿದಂತಹ ನೆರೆರಾಷ್ಟ್ರ ಚೀನಾಗೆ ಬಿಗ್ ಫೇಸ್ ಔಟ್ ಆಗಿದೆ. ಪಾಕ್ ಜೊತೆಗೆ ಚೀನಾ ದೇಶಕ್ಕೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಭಾರಿ ಹಿನ್ನಡೆ ಆಗ್ತಾ ಇದೆ. ರಾಜತಾಂತ್ರಿಕವಾಗಿಯೂ ಚೀನಾ ದೇಶಕ್ಕೆ ಹಿನ್ನಡೆಯನ್ನು ಉಂಟು ಮಾಡೋದ್ರಲ್ಲಿ ಭಾರತ ಯಶಸ್ಸನ್ನು ಕಂಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಸಂಸ್ಥೆಯಲ್ಲಿ ಚೀನಾ ಪಾಕಿಸ್ತಾನದ ನಿಲುವಿಗೆ ಕಿಮ್ಮತ್ತೇ ಇರಲಿಲ್ಲ. ಭಾರತದ ನಿಲುವಿಗೆ 13 ದೇಶಗಳು ಸಪೋರ್ಟ್ ಮಾಡಿದವು. ಭಾರತದ ವಿರುದ್ಧ ಪಾಕಿಸ್ತಾನದ ಮಿಲಿಟರಿಗೆ ಚೀನಾ ಕೊಟ್ಟಿದ್ದಂತಹ PL-15 ಮಿಸೈಲ್ ಅಟ್ಯಾಕ್ ಮಾಡೋದ್ರಲ್ಲಿ ಎಡವೋಗಿತ್ತು. ಇದರಿಂದ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಭಾರತದ ಮುಂದೆ ಮಂಡಿರಬೇಕಾಯಿತು. ಇದರಿಂದಾಗಿ ಚೀನಾದ ಡಿಫೆನ್ಸ್ ಉತ್ಪನ್ನಗಳು ಕಂಪ್ಲೀಟ್ ಕಳಪೆ ಅಂತ ಜಗತ್ ಜಾಹೀರಾತಾಗೋಗಿದೆ. ಇದರ ಎಫೆಕ್ಟ್ ಏನಂತ ಅಂತಂದ್ರೆ ಚೀನಾದ ಡಿಫೆನ್ಸ್ ಉತ್ಪನ್ನಗಳ ಕಂಪನಿಗಳ ಷೇರು ಬೆಲೆ 9%ಗೆ ಕುಸಿತ ಆಗೋಗಿದೆ. ಆಫ್ರಿಕಾ, ಮಧ್ಯಪ್ರಾಚ್ಯ, ಏಷ್ಯಾ ರಾಷ್ಟ್ರಗಳಿಂದ ಚೀನಾದ ರಕ್ಷಣಾ ಉತ್ಪನ್ನ ಖರೀದಿಯಿಂದ ಹಿಂದಕ್ಕೆ ಹೋಗಿದೆ. ಇದರ ಜೊತೆಗೆ ಏನಾದರೂ ಭಯೋತ್ಪಾದನಾ ಸಂಘಟನೆಗಳಿಗೆ ಚೀನಾ ಬೆಂಬಲ ಕೊಟ್ಟರೆ ಜಗತ್ತಿನ ಆರ್ಥಿಕ ದಿಗ್ಬಂಧನಕ್ಕೆ ಚೀನಾ ಒಳಗಾಗಬೇಕಾಗತ್ತೆ.